ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ನಿನ್ನಿನ ವಿಡಿಯೋಕ್ಕೆ ಹೆಚ್ಚಿನ ಪ್ರಮಾಣದಾಗ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಟ್ಟಿದ್ದೀರಿ. ಇದೇ ರೀತಿ ಇರ್ಲತ್ತೇಳಿ ಬಯಸ್ತೇನೆ. ಅದೇ ರೀತಿ ಇವತ್ತು ಸ್ವಾಮಿ ಮಹಾರಾಜರ ಅತ್ಯಂತ ಉಚ್ಚಕೋಟಿ ಸೇವೆ ಬಗ್ಗೆ ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಮೊದಲನೇದಾಗಿ ಎಷ್ಟೋ ಜನರು ಕಮೆಂಟ್ ಹಾಕಿರಿ, ಅಕ್ಕ ನಮ್ಗೆ ಸ್ವಾಮಿ ಸೇವೆ ಬಗ್ಗೆ ತಿಳ್ಕೋ ಆಸೆ, ಸ್ವಾಮಿ ಸೇವೆಯನ್ನು ಮಾಡಬೇಕಾ. ನೋಡ್ರಿ, ಪ್ರತಿಯೊಬ್ಬರು ಯಾರ್ಯಾರು ವಿಡಿಯೋ ನೋಡ್ಕೋದ್ರಿ, ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ಎಲ್ಲರಿಗೂ ಕೂಡ ಸ್ವಾಮಿ ಸೇವೆ ಬಗ್ಗೆ ತಿಳಿಸ್ರಿ. ಇದು ಒಂದು ರೀತಿ ಸೇವೆನ. ಹಾಗಾಗಿ ಸ್ವಾಮಿ ಸೇವೆ ಮಾಡೋದಂತಂದ್ರೆ ಬೇರೆ ಏನು ಮಾಡ್ಬೇಕಂತ ಏನಿಲ್ಲ. ಸ್ವಾಮಿ ಮಹಾರಾಜರ ಅಧಿಷ್ಠಾನ ಮಾಡಬೇಕು, ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಮಾಡಬೇಕು. ನಿತ್ಯ ಸೇವೆ ಬಗ್ಗೆ ಆಲ್ರೆಡಿ ನಾ ವಿಡಿಯೋ ಹಾಕಿದನು. ಇದೆಷ್ಟ ಮಾಡ್ತಾ ಹೋಗ್ರಿ. ಇನ್ನು ಸ್ವಾಮಿ ಮಹಾರಾಜರ ಸೇವೆದಾಗ ಅನೇಕ ವಿಶೇಷ ಸಂಕಲ್ಪಿತ ಸೇವೆಗಳು ಕೂಡ ಬರ್ತಿರ್ತಾವೆ. ಅದ್ರ ಬಗ್ಗೆ ಮಾಹಿತಿ ಕೂಡ ನಾನು ಮುಂದೆ ಕೊಡ್ತಾ ಹೋಗ್ತೇನೆ. ಆದರೆ ಸದ್ಯಕ್ಕೆ ನೀವು ಎಲ್ಲರೂ ನಿತ್ಯ ಸೇವೆ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ಇವತ್ತಿನ ಒಂದು ಸಣ್ಣ ವಿಡಿಯೋ ಏನಂದ್ರೆ ತಾರಕ್ ಮಂತ್ರ. ಸಾಕ್ಷಾತ್ ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಒಂದು ಮಂತ್ರ ತಾರಕ್ ಮಂತ್ರ. ಇದನ್ನು ಮರಾಠಾಗ ತಾರಕ್ ಅಂದ್ರೆ ಯಾರಿಗೆ ಸಂಕಷ್ಟ ಆಗಿರ್ತಾವೆ, ಯಾರಿಗೆ ಮನಸ್ಸಾಗ ನೋವು ಇರ್ತೈತಿ, ಅನೇಕ ಸಹಿಸಲಾದ ಕಷ್ಟ ಇರ್ತೈತಿಲ್ಲ, ಅಂಥವ್ರಿಗೆ ನೀಡಿದಂಥ ಒಂದು ಅತ್ಯಂತ ಉಚ್ಚಕೋಟಿ ಮಂತ್ರ ಆಗೈತಿ. ಈ ಮಂತ್ರದಿಂದ ನಾವು ಪಠನೆ ಮಾಡೋದ್ರಿಂದ, ಪ್ರತಿನಿತ್ಯ ಇದನ್ನು ಪಠನೆ ಮಾಡೋದ್ರಿಂದ ನಮಗೆ ನಮ್ಮ ಜೀವನದಾಗಿರುವಂಥ ಒಂದು ಸಮಸ್ಯೆಗಳನ್ನ ಸ್ವಾಮಿ ಮಹಾರಾಜರು ದೂರ ಮಾಡಿ ಖುಷಿಯನ್ನು ತರ್ತಾರ. ಅಂದರೆ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ನಮ್ಗೆ ಸಮಸ್ಯೆಗಳನ್ನ ದೂರ ಮಾಡಿ ನಮ್ಮ ಜೀವನದಾಗ ಖುಷಿಯನ್ನು ತುಂಬ್ತಾರೆ. ಹಾಗಾಗಿ ಪ್ರತಿನಿತ್ಯ ತಾರಕ್ ಮಂತ್ರದ ಕೇಳ್ರಿ. ತಾರಕ್ ಮಂತ್ರ ಇದು ಕನ್ನಡದಾಗಿಲ್ಲ, ಮರಾಠಾಗೈತಿ. ಹಾಗಾಗಿ ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಬಳಪಾಟಿಸಿ ಅಥರ್ಗೆ ಅವಧೂತ ಹೇ ಸ್ಮರಣಗಾಮಿ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ. ನಿಶಂಕ ಹೋ ನಿರ್ಭಯ ಹೋ ಅಂದ್ರೆ ಮನಸ್ಸಾಗ ಯಾವುದೇ ರೀತಿ ಡೌಟ್ ಇಲ್ದ, ಸಂಶಯ ಇಲ್ದ, ನಿರ್ಭಯವಾಗಿ ಇರೋನು, ಯಾವುದೇ ರೀತಿ ಭಯ ಬೇಡ ಬೇಡ. ಪ್ರಚಂಡ ಸ್ವಾಮಿ ಬಳಪಾಟಿಸಿ ಅಂದ್ರೆ ಬ್ರಹ್ಮಾಂಡದಂಥ ಒಂದು ಶಕ್ತಿ ನಮ್ಮ ಜೊತೆ ಐತಿ. ಸ್ವಾಮಿ ಮಹಾರಾಜರಂದ್ರೆ ಸಾಕ್ಷಾತ್ ಬ್ರಹ್ಮಾಂಡದ ನಾಯಕ. ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಬಳಪಾಟಿಸಿ ಅಥರ್ಗೆ ಅವಧೂತ ಹೇ ಸ್ಮರಣಗಾಮಿ. ಪ್ರತಿಯೊಂದು ಕ್ಷಣದಾಗ ಅಂತಃಕರಣದಿಂದ ಸ್ವಾಮಿಯನ್ನು ನೀವು ಕರೀರಿ. ಯಾವುದೇ ಒಂದು ದೇವರಾಗಲಿ, ಯಾವುದೇ ಒಂದು ನಾವು ಆರತಿ ಮಾಡುವಾಗ ಕೆಲವೊಂದ್ಸಲ ನಮ್ಮ ಕಣ್ಣಾಗ ನೀರು ಬರ್ತಿರ್ತಾವೆ, ಕೆಲವೊಂದ್ಸಲ ಒಂದು ರೀತಿ ಸಂತೋಷದಿಂದ, ಒಂದ್ಸಲ ದುಃಖದಾಗ, ಏನೋ ಒಂದು ಮನಸ್ಸಿಗೆ ನೋವಾದಾಗ ಸ್ವಾಮಿ ಮುಂದೆ ಕೂತು ಅಂದ್ರೆ ಅಂತಃಕರಣದಿಂದ ನಮ್ಗೆ ದುಃಖ ಉಮ್ಮಳಿಸಿ ಬರ್ತೈತಿ. ಆ ರೀತಿ ಅಂತಃಕರಣದಿಂದ ಸ್ವಾಮಿಯನ್ನು ಸ್ಮರಣೆ ಮಾಡು. ಸ್ವಾಮಿ ಅಸಾಧ್ಯವನ್ನು ಸಾಧ್ಯವಾಗಿ ಮಾಡ್ತಾರನ್ನೋ ಒಂದು ಸರಳವಾದ ಪ್ರತಿಯೊಂದು ತಾರಕ್ ಮಂತ್ರದ ಇಷ್ಟ ಅನುಭೂತಿ ಚಂದ ಇದಾವಲ್ಲ, ಪ್ರತಿಯೊಂದು ಲೈನ್ ಕೇಳಿದಾಗ ಒಂದು ಆತ್ಮವಿಶ್ವಾಸ ಅನ್ನೋದು ಮೂಡ್ತೈತಿ. ಈಗ ನೋಡ್ರಿ, ಆ ಸಾಲು ಹೇಳುವಾಗ ನಾನು ವಯಸ್ಸು ಯಾವ ರೀತಿ ಒಂದು ರೀತಿ ವೇರಿಯೇಷನ್ ಆಗ್ತೈತಿ. ನಾವು ನಾವು ನಾರ್ಮಲ್ ಮಾತೊಳಗೆ, ಆದ್ರೆ ತಾರಕ್ ಮಂತ್ರ ಹೇಳುವಾಗ ಒಂದು ರೀತಿ ಸಕಾರಾತ್ಮಕ ಊರ್ಜಾ ನಮ್ಮ ಶರೀರನೆಲ್ಲ ಒಂದು ರೀತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ನಮ್ಮ ಮ್ಯಾಗ ಐತಿ. ಸ್ವಾಮಿ ಮಹಾರಾಜರ ಯಾವ ರೀತಿ ಒಂದು ರೀತಿ ತೋರಿಸ್ತಾರಲ್ಲ, ಒಂದು ಬೆಳಕ, ಮಹಾರಾಜರ ಹಸ್ತದಿಂದ ಬಿದ್ದಂಥ ಬೆಳಕ ನಮ್ಮ ಶರೀರ ಮ್ಯಾಗ, ನಮ್ಮ ತಲೆ ಮ್ಯಾಗೆಲ್ಲ ನಮ್ಮ ಶರೀರ ಸಂಪೂರ್ಣದ ಎಲ್ಲ ತುಂಬ್ಕದಿ. ಆ ರೀತಿ ಒಂದು ರೀತಿ ತಾರಕ್ ಮಂತ್ರದ ಏನೈತಿಲ್ಲ, ಈ ಶಕ್ತಿ ಇಷ್ಟು ಪ್ರಭಾವ ಐತಿಲ್ಲ. ಈ ತಾರಕ್ ಮಂತ್ರನ ಪ್ರತಿನಿತ್ಯ ನಾವು ಕೇಳೋದ್ರಿಂದ, ಹೇಳೋದ್ರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಊರ್ಜಾ ನಷ್ಟ ಆಗಿ ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆಗ್ತೈತಿ. ನಾವು ವಿಚಾರ ಮಾಡುವಂಥ ದೃಷ್ಟಿಕೋನ ಬದಲಾಗ್ತೈತಿ. ಮತ್ತು ಅಸಾಧ್ಯವಾದನ್ನು ಸಾಧ್ಯವಾಗಿ ಮಾಡ್ತಾರನ್ನೋ ಒಂದು ಕಡಿ ಲೈನ್ ಐತಿ. ಅಂದ್ರೆ ಸ್ವಾಮಿ ಮಹಾರಾಜರ ತಕ್ಕ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾವಾಗ ಸಾಧ್ಯ ಆಗ್ತೈತಿ ಅಂದ್ರೆ ನಾವು ಅವ್ರ ಸೇವೆಯನ್ನು ಮಾಡಿದಾಗ, ಅಂತಃಕರಣದಿಂದ ಅವ್ರನ್ನ ನಾವು ಅಂತಃಕರಣದಿಂದ ಅವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ, ಅವರಿಗೆ ನಾವು ಅಂತಃಕರಣದಿಂದ ಅವ್ರಿಗೆ ಸಂಪೂರ್ಣ ಶರಣ್ ಹೋದಾಗ ಸ್ವಾಮಿ ಮಹಾರಾಜರ ಅಸಾಧ್ಯವನ್ನು ಸಾಧ್ಯವಾಗಿ ಮಾಡಿಸ್ತಾರೆ. ಉಗಿಸಿ ಬೀತೋಸಿ ಹೇ ಪಳುವುದೇ ಜವಳಿ ಉಬಿ ಸ್ವಾಮಿ ಶಕ್ತಿ ಕಳುವುದೇ. ಅಂದ್ರೆ ಉಗಿಸಿ ಬೀತೋಸಿ ಅಂದ್ರೆ ಯಾವ್ದಕ್ಕೋಸ್ಕರ ಹೆದರ್ಕದಿ ನಿನ್ನಂತ ನಿಂತಿದ್ದ ಬ್ರಹ್ಮಾಂಡ ಶಕ್ತಿ, ಸ್ವಾಮಿ ಶಕ್ತಿ ಅನ್ನೋದು ನಿನಗೆ ಗುರ್ತಾಗ್ಲಿ. ನೀ ಯಾವುದಕ್ಕೂ ಏನು ಯಾರು ಏನಂತ ತಲೆ ಕೆಡಿಸ್ಕೋಬೇಡ. ನಿನ್ನ ಪ್ರಾಮಾಣಿಕತೆಯಿಂದ ನೀ ಕೆಲಸ ಮಾಡು, ನೀವು ಒಳ್ಳೆ ಕರ್ಮಗಳು ಮಾಡು. ನಿನ್ನತೆಕ ಸ್ವಾಮಿ ಅನ್ನೋ ಒಂದು ದೊಡ್ಡ ಶಕ್ತಿ ನಿನ್ನತೆಕೈತಿ. ಆ ಶಕ್ತಿಯಿಂದನೇ ನಿನಗೆ ಎಷ್ಟೋ ಒಂದು ಸಮಸ್ಯೆಗಳು ದೂರ ಆತಾವು. ಏನೇ ಬರಲಿ ನಿನ್ನ ಜೀವನದಾಗ ಸ್ವಾಮಿ ನಿನ್ನ ಜೊತೆ ಇದ್ದಾರೋ, ಆ ಶಕ್ತಿ ನಿನ್ನ ಜೊತೆ ಇದ್ದಾರಂತ ಹೇಳಿ ನಿನಗೆ ಎದುರಾಗುವಂಥ ಸಮಸ್ಯೆಗ, ನಿನ್ನೆ ಎದುರಾಗುವಂಥ ಒಂದು ಏನೇ ಒಂದು ದೊಡ್ಡ ಸಮಸ್ಯೆ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಏನೇ ಕಿರಿಕಿರಿ ಕೊಡ್ಕೋತ್ರು ಸ್ವಾಮಿ ಮಹಾರಾಜರಿಗೆ ಹೇಳು. ಸ್ವಾಮಿ ಮಹಾರಾಜರ ಅನ್ನೋ ಶಕ್ತಿ ನಿನ್ನ ಜೊತೆ ಇದೆ ಅನ್ನೋದನ್ನೇ ನೆನಪಿನಾಗ ಇಟ್ಕೋ. ಹೆದರಬೇಡ. ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನು ತಗೋಬೇಡ ಅನ್ನೋ ಸ್ವಾಮಿ ಮಹಾರಾಜರ ಆ ಎರಡು ಲೈನದ ಅರ್ಥಗಳು. ಜವಳಿ ಉಬಿ ಸ್ವಾಮಿ ಶಕ್ತಿ ಕಳುವುದೇ ಅಂದ್ರೆ ನನ್ನಂತಕ್ಕಿರುವಂಥ ಸ್ವಾಮಿ ಮಹಾರಾಜರ ಶಕ್ತಿ ನನಗೆ ಗುರ್ತಾಗ್ಲಿ. ನನ್ನಂತಕ್ಕಿರುವಂಥ ಸ್ವಾಮಿ ಮಹಾರಾಜರ ಶಕ್ತಿ ಏನಿಲ್ಲ, ನಾನು ಯಾವತ್ತೂ ಕೈ ಬಿಡಲ್ಲ. ಯಾವತ್ತೂ ನಾನು ಅದನ್ನು ನನ್ನ ಸಮಸ್ಯೆದಾಗ ನಾನು ಕೈ ಬಿಡಲ್ಲ. ಒಂದೊಳಗೆ ಮನುಷ್ಯರು ನಮ್ಮ ಸುತ್ತಮುತ್ತ ಇದ್ದಾಗ ನಮ್ಗೆ ಕೈ ಬಿಡುವುದಾದ್ರೆ ಸ್ವಾಮಿ ಮಹಾರಾಜರ ಶಕ್ತಿ ಏನಿಲ್ಲ, ಅದು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಎಷ್ಟೇ ಕಷ್ಟ ಬರಲಿ ಸ್ವಾಮಿ ಮಹಾರಾಜರು ನಮ್ಮ ಪರೀಕ್ಷೆ ಅಂತೂ ತಗೋತಾರೆ. ಹಾಗಾಗಿ ಆ ಪರೀಕ್ಷೆದಾಗ ಪಾಸ್ ಆಗುವಂಥ ಒಂದು ಸಾಮರ್ಥ್ಯ ನಮ್ಗೆ ಅವ್ರು ನೀಡ್ತಿರ್ತಾರು.
उगीचे बी तोसिबे हे पळू जवळी उभी स्वामी शक्ती कळू जगी जन्म मृत्यू असे ख्याळ त्यांचा नको गाबुरुतू असे बाळ त्यांचा जगी जन्ಮ ಮೃತ್ಯು ಅಂದ್ರ ಸಾವು ಹುಟ್ಟಿನ ನಡುವೆ ಅಂತ ಆಟಗಳಿದಾವ ಆ ಆಟಗಳತ್ರೊಳಗು ಸ್ವಾಮಿ ಮಹಾರಾಜರು ನಮ್ಮನ್ನ ಕೈ ಹಿಡಿತೈತೆ ಆ ಸ್ವಾಮಿಗಳ ಆಜ್ಞೆ ಇಲ್ಲದ ಯಾವ ಕೂಡ ಸಾವು ಕೂಡ ನಮ್ಮನ್ನು ಮುಟ್ಟೋಲ್ಲ ಹೆದರಬೇಡ ನೀ ಯಾವುದಕ್ಕೂ ಹೆದರಬೇಡ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತಾ ಹೋಗು ಅಂತ ಹೇಳಿ ಆ ಸಾಲುಗಳು ಹೇಳ್ತಾವ ಅಸಾಧ್ಯವನ್ನು ಸಾಧ್ಯವಾಗಿ ಆಗ್ತೈತಿ ಯಾವಾಗಂದ್ರೆ ಸ್ವಾಮಿ ಶಕ್ತಿ ಮ್ಯಾಗ ನಾವು ಪೂರ್ಣ ವಿಶ್ವಾಸ ಇಟ್ಟಾಗ ಸ್ವಾಮಿ ಮಹಾರಾಜರ ಪೂರ್ಣ ನಾವು ನಂಬಿಕೆ ಇಟ್ಟು ಸೇವೆ ಮಾಡಿದಾಗ ಈ ಎಲ್ಲಾ ಘಟನೆಗಳು ನಮ್ಮ ಜೀವನದಾಗ ಆಗ್ತಾವ ಸದ್ಯ ಅಂತೂ ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನೀವೆಲ್ಲರೂ ಅಂತಿರ್ತೀರಿ ಅಕ್ಕ ಸ್ವಾಮಿ ಸೇವೆ ಮಾಡ್ಕೊಂಡ್ರೆ ಏನೂ ಆಕತ್ತಿಲ್ಲ ಏನೂ ಆಗೋತಿಲ್ಲ ನಾ ಹೇಳೋದು ಇಷ್ಟ ನಾ 10 ವರ್ಷ ಸೇವೆ ಮಾಡ್ಕೊಂಡ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾ ಎಷ್ಟು ದಿನದ ಎಷ್ಟು ಭಕ್ತಿಯಿಂದ ಎಷ್ಟು ಮನಸ್ಸಿಂದ ಎಷ್ಟು ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಸೇವೆ ಮಾಡ್ಕೊಂಡನು ಅನ್ನೋದ ಒಂದು ಸೇವೆಗೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗ್ತಿರ್ತೈತಿ ನಾ 10 ಮಾಳು ಮಾಡಿದೇನು 10 ಮಾಳು ಮಾಡುವಾಗ ಸ್ವಾಮಿ ಬಗ್ಗೆ ಬಿಟ್ಟ ನನ್ನ ಕೆಲ್ಸಕ್ಕೆ ಹೋಗೋದೈತಿ ನನ್ನ ಈ ಸಮಸ್ಯೆ ಐತಿ ಅದೆಲ್ಲ ವಿಚಾರ ಮಾಡ್ಕೊತ 10 ಮಾಳು ಮಾಡಿದ್ರೆ ಏನೋ ವ್ಯರ್ಥ ಆಗ್ಬಿಡ್ತೈತಿ ಯಾಕಂದ್ರೆ ನಾವು ಅಲ್ಲಿ ಸ್ವಾಮಿ ನಾಮಸ್ಮರಣೆಯನ್ನ ಮಾಡಿಲ್ಲ ನನ್ನ ಸಮಸ್ಯೆಗಳನ್ನ ನಾ ವಿಚಾರ ಮಾಡ್ಕೋತ ಜಸ್ಟ್ ಜಪಮಾಲನ್ನ ಹೇಳಿಕೆದೇನೆ ಅಷ್ಟೇ ಇದಕ್ಕೆ ಯಾವುದು ಈ ಸೇವೆಗೆ ಯಾವುದೇ ರೀತಿ ಅರ್ಥ ಇಲ್ಲ ಹಾಗಾಗಿ ಯಾವುದೇ ಒಂದು ಸೇವೆ ಮಾಡ್ರಿ ನೀವು ಸಣ್ಣ ಸೇವೆ ಮಾಡ್ರಿ ತಾರಕ ಮಂತ್ರ ಹೇಳ್ರಿ ಆದ್ರೆ ಹೆಂಗೆ ಹೇಳ್ರಿ ನನ್ನ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕೂದವರು ನನ್ನ ಸೇವೆದವರ ನೋಂದಣಿ ಮಾಡ್ಕೋಕದಾರತ್ತ ನೀವು ಸೇವೆಯನ್ನ ಮಾಡ್ರಿ ನೋಡ್ರಿ ಯಾವ ರೀತಿ ಅನುಭವಗಳು ಬರ್ತಾವು ಯಾವ ರೀತಿ ನಿಮ್ಗೆ ಸಂಕೇತಗಳು ಕೊಡ್ತಾರೋ ನನಗೆ ಎಷ್ಟೋ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನ್ನ ಸ್ವಾಮಿ ಮಹಾರಾಜರ ನನಗೆ ಮುಂದಾಗೋದನ್ನ ಕನಸ್ತಾ ಬಂದ ಸೂಚನೆಗಳು ಕೊಟ್ಟಿದ್ದಾರೆ ಸಕಾಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಯಾಕಂದ್ರೆ ನಮ್ಮ ವಿಶ್ವಾಸ ಅಷ್ಟು ದೃಢವಾಗಿತ್ತಂದ್ರೆ ಅವರು ಕೂಡ ನಮ್ಗೆ ಆ ರೀತಿ ಸೂಚನೆಗಳನ್ನು ಕೊಡ್ತಿರ್ತಾರು मृत्यू असे खेळ त्यांचा नको घाबरुतू असे बाळ त्यांचा खरा होई जागा ಶ್ರದ್ಧೆ ಸಹಿತ ಕಸಾ ಹೋಸ್ ತ್ಯಾವೀನ ತೂ ಸ್ವಾಮಿ ಭಕ್ತ ನೋಡ್ರಿ ಈಗ ನಾ ಹೇಳಿನಿ ಎಷ್ಟೋ ಕೊರೋನಾ ಟೈಮ್ದಾಗ ಎಲ್ಲಾರನು ನಾವು ಎಷ್ಟು ನೋವಿನಿಂದ ಮತ್ತೆ ಹಣ ಆಸ್ತಿ ಎಲ್ಲ ಇತ್ತಾದ್ರೆ ನಮ್ಗೆ ಆ ಟೈಮ್ದಾಗ ಕೆಲವೊಂದು ಜನರು ನಮ್ಮ ಆಪ್ತರನ್ನ ನಾವು ಉಳಿಸ್ಕೋಕಾಗ್ದಿಲ್ಲ ಯಾಕಂದ್ರೆ ಜಗಿ ಜನ್ಮ ಮೃತ್ಯು ಅಸೆ ಕೇಳ त्यांचा ಜಗಿ ಜನ್ಮ ಮೃತ್ಯು ಅಂದ್ರೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದವ್ರಿಗೂ ಸ್ವಾಮಿ ಮಹಾರಾಜರ ಆಜ್ಞೆ ಇಲ್ಲದೆ ಸಾವು ಕೂಡ ಅವ್ರನ್ನ ಮುಟ್ಟಲಾಗದು ಆದ್ರೆ ಎಷ್ಟೋ ಸ್ವಾಮಿ ಭಕ್ತರ ಕೋವಿಡ್ ಜಾಸ್ತಿ ಇದ್ರೂ ಕೂಡ ಅಥವಾ ಯಾವುದೋ ಒಂದು ಕೆಟ್ಟ ಸಮಯದಾಗ ಪೂರ್ತಿ ಸಾವಿನ ಸಮೀಪ ಹೋಗಿರ್ತಾರೆ ಆದ್ರೆ ಸ್ವಾಮಿ ಆಶೀರ್ವಾದದಿಂದ ಹೊಳ್ಳಿ ಬರ್ತಿರ್ತಾರೆ ಯಾಕಂದ್ರೆ ಸ್ವಾಮಿ ಆಜ್ಞೆ ಇಲ್ಲದೆ ಸಾವು ಕೂಡ ನಮ್ಮನ್ನು ಮುಟ್ಟಲ್ಲ ಅನ್ನೋದ ಆ ರೀತಿ ಹೇಳ್ತಿರ್ತಾರು खरा होई जागा ಶ್ರದ್ಧೆ ಸಹಿತ ಕಸಾ ಹೋಸ ತ್ಯಾವೀನ ತೂ ಸ್ವಾಮಿ ಭಕ್ತ ನಮ್ಮ ಮನಸ್ದಾಗ ನಿಜವಾದ ಭಕ್ತಿ ಸತ್ಯವಾದ ಮಾತ ಸತ್ಯವಾದ ಒಂದು ದೃಢವಾದ ನಂಬಿಕೆ ನಮ್ಮ ಮನಸ್ದಾಗ ಇಲ್ಲಾಗಿತ್ತು ಜಸ್ಟ್ ನಾವು ಸ್ವಾಮಿ ಭಕ್ತರ ತೋರ್ಸ್ಕೋಸ್ಕರ ನಾವು ಭಕ್ತಿಯನ್ನು ಮಾಡ್ಕತ್ತು ಅಂದ್ರೆ ನಾವು ಯಾವ ರೀತಿ ಆ ಸ್ವಾಮಿ ಮಹಾರಾಜರಿಗೆ ಹತ್ರ ಆಗ್ತೇವೋ ಇದು ಯಾವತ್ತೂ ಕೂಡ ಸಾಧ್ಯ ಆಗದ ಮಾತು ಸ್ವಾಮಿ ಮಹಾರಾಜರಿಗೆ ಹತ್ರ ಆಗ್ಬೇಕಾದ್ರೆ ನಾವು ನಮ್ಮ ಮನಸ್ದಾಗ ಭಕ್ತಿ ಅನ್ನೋ ಹೂವ ಅರಳಿ ದೊಡ್ಡ ಮೊಗ್ಗಿದ ಹೂವು ಆಗ್ಬೇಕು ಆ ರೀತಿ ಸ್ವಾಮಿ ಮಹಾರಾಜರಿಗೆ ಹೂವನ್ನ ನಾವು ಸಮರ್ಪಣೆ ಮಾಡ್ಬೇಕು ಅವಾಗ ಮಾತ್ರ ಸ್ವಾಮಿ ಮಹಾರಾಜರು ನಮ್ಮನ್ನ ಕೈ ಹಿಡಿದ ಮೇಲೆ ಎತ್ತರು ಸ್ವಾಮಿ ಮಹಾರಾಜರು ನಮ್ಮ ಪ್ರಚಿತಿಗಳನ್ನ ನೀಡ್ತಾರೋ ಸ್ವಾಮಿ ಮಹಾರಾಜರಂದ್ರೆ ಯಾವ ರೀತಿ ಸ್ವಾಮಿ ಮಹಾರಾಜರಂದ್ರೆ ಯಾವ ರೀತಿ ಅಂದ್ರೆ ಈಗ ನಮ್ಮ ತಂದೆ ತಾಯಿಗಳು ಯಾವಾಗ ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷೆಯನ್ನು ಕೊಡ್ತಿರ್ತಾರಲ್ಲ ಅದೇ ರೀತಿ ನಮ್ಮ ಸ್ವಾಮಿ ಮಹಾರಾಜರು ಕೂಡ ಗುರುವಾಗಿ ಒಳ್ಳೆ ಸ್ನೇಹಿತನಾಗಿ ಒಳ್ಳೆ ನಮ್ಗೆ ಒಂದು ಮಾರ್ಗದರ್ಶಿಯಾಗಿ ತಂದೆ ತಾಯಿಯಾಗಿ ಏನು ಸ್ವಾಮಿ ಮಹಾರಾಜರ ಪ್ರತಿಯೊಂದು ಸಂಬಂಧವನ್ನ ಅವ್ರ ನಾವು ಜೊತೆ ಮಾಡ್ಕೋಬೋದು ಯಾವ ರೀತಿ ನಾವು ಅವ್ರು ನೋಡ್ತೇವಲ್ಲ ಆ ರೀತಿ ಅವ್ರು ನಮ್ಮ ಜೀವನದಾಗ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೋ ಹಾಗಾಗಿ ನಾವು ನಮ್ಮ ಮನಸ್ಸಾಗ ಭಕ್ತಿ ಇಲ್ಲ ಹೊರಗಿನ ಡಾಂಬಿಕ ಭಕ್ತಿಯಿಂದ ನಾವು ಸ್ವಾಮಿ ಮಹಾರಾಜರನ್ನ ಹೊಲಿಸ್ಕೋತೇವೆ ಅಂದ್ರೆ ಇದು ಯಾವತ್ತೂ ಕೂಡ ಅಸಾಧ್ಯವಾದದ್ದು ಮಾತು ಇದು ಯಾವತ್ತೂ ಕೂಡ ಸಾಧ್ಯ ಆಗೋಲ್ಲ ನಾವು ಒಳಗಿನ ಭಕ್ತಿಯಿಂದ ನಮ್ಮ ಮನಸ್ಸಾಗ ಎಷ್ಟು ಸ್ವಾಮಿ ಮಹಾರಾಜರನ್ನ ಆರಾಧನೆ ಮಾಡ್ಕೋದೆವು ನಾವು ಹೊರಗೆ ನೈವೇದ್ಯ ಅದು ಇಟ್ಕೊಂಡು ಹೂವಿನ ಡೆಕೋರೇಷನ್ ಮಾಡ್ಕೊಂಡು ಇದೆಲ್ಲ ಯಾವುದು ಬೇಕಾಗಿಲ್ಲ ಸ್ವಾಮಿ ಮಹಾರಾಜರೇ ನಾವು ಸ್ವಾಮಿ ಮಹಾರಾಜರ ಅಂತಃಕರಣದಿಂದ ಎಷ್ಟು ನಂಬ್ಕೋದನು ಎಷ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟಿದನು ಎಷ್ಟು ಅವ್ರ ಸೇವೆಯನ್ನ ಒಂದು ಮನಸ್ಸಿನಿಂದ ಮಾಡ್ಕೋದನು ಈ ಸೇವೆ ಮಾಡ್ರೆ ನನಗೆ ಈ ಸಿಗ್ತೈತಿ ಒಂದು ಸ್ವಾರ್ಥ ಇಟ್ಕೊಂಡಿಲ್ಲ ನಿಸ್ವಾರ್ಥ ಭಾವನೆಯಿಂದ ನಾನು ಸೇವೆ ಮಾಡ್ಕೋತನಂದ್ರೆ ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಾವು ಬೇಡಿದಕ್ಕೆಲ್ಲ ನಮ್ಮ ಜೀವನದಾಗ ನಮ್ಮ ಹಣೆ ಬರೋದ್ರ ಸಕಾಟ ಇಲ್ಲಿದು ಕೂಡ ನಮ್ಗೆ ಸ್ವಾಮಿ ಮಹಾರಾಜರು ಕೊಡ್ತಿರ್ತಾರೋ ಎಷ್ಟೋ ಸ್ವಾಮಿ ಭಕ್ತರು ನಾವು ಎಷ್ಟೋ ಸಲ ಪ್ರಯತ್ನ ಪಟ್ಟರು ಕೂಡ ನನಗೆ ಈ ಕೆಲಸ ಆಕತ್ತಿಲ್ಲ ಸ್ವಾಮಿ ಮಹಾರಾಜರ ಮ್ಯಾಗ ಸಮರ್ಪಣೆ ಮಾಡಿಬಿಟ್ನಿ ಏನು ಮಾಡ್ತೀರಿ ಮಾಡ್ರಿ ಮಹಾರಾಜರು ನೀವು ನನಗಿನ್ ಕೊಡೋದು ಬಿಡೋದು ಎಲ್ಲ ನಿಮ್ಗೆ ಸಮರ್ಪಣೆ ಮಾಡಿದೇನು ನೀವು ಕೊಟ್ಟರು ಖುಷಿ ಐತಿ ಕೊಡೋದಕ್ಕೂ ಖುಷಿ ಐತಿ ಯಾಕಂದ್ರೆ ನೀವು ನನಗೆ ಏನು ಮಾಡ್ರು ಕೂಡ ನಾನು ನನಗಿಂತ 10% ಯೋಚನೆ ಮಾಡ್ತಿರತ್ತೆ ಹೇಳಿ ನೀವು ಯಾವಾಗ ಅವ್ರಿಗೆ ಸಂಪೂರ್ಣ ಶರಣ್ ಹೋತಲ್ಲ ಅವಾಗ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಚಮತ್ಕಾರ ಅನ್ನೋದು ಮಾಡ್ತಿರ್ತಾರ ಅಲ್ಲಿಂದ ಸ್ವಾಮಿ ಭಕ್ತಿ ಅನ್ನೋದು ನಮ್ಗೆ आरंभ ಆಗ್ತೈತಿ दिले बोल त्यांनीच हात नकोड मगू स्वामी देतील साथ विभूती नमन नाम ध्यानात तीर्थ स्वामीच हे पंचप्राणामृतात हे तीर्थ गे आठवी रे प्रचिती न सोडी स्वामी जय गे हाती
ಇದಾದಿಲೆ ಬೋಲತ್ತೆ ನೀಚ ಅಂತಂದ್ರೆ ಎಷ್ಟೋ ಸಂಕಷ್ಟಗಳು ಇದ್ದಾಗ ನೀವು ಸ್ವಾಮಿ ಮಹಾರಾಜರು ಎಷ್ಟು ಸಲ ನಿಮ್ಮ ಕೈ ಹಿಡಿದು ಮೇಲೆ ಎತ್ತಿದಾರ ನೆನಪು ಮಾಡ್ಕೋರಿ. ಈಗ ಸಂಕಷ್ಟ ಅನ್ನೋದು ಕೂಡಲೇ ಎಲ್ಲರಿಗೂ ನಮ್ಗೆ ಸಂಕಷ್ಟ ಅಂದ್ಕೂಡಲೇ ನಾವು ಎಲ್ಲರೂ ಹೆದರ್ತೇವೆ. ಏನೋ ಒಂದು ಸಮಸ್ಯೆ ಬರ್ತಂದ್ರೆ ನಾವು ಧೈರ್ಯವನ್ನು ಕಳ್ಕೊತೇವೆ. ಆದ್ರೆ ಆ ಟೈಮ್ದಾಗ ಸ್ವಾಮಿ ಮಹಾರಾಜರು ನಮ್ಮ ಕಷ್ಟದ ಟೈಮ್ದಾಗ ಯಾವ ರೀತಿ ಅವ್ರು ನಮ್ಗೆ ಹೆಲ್ಪ್ ಮಾಡೋಕೆ ಒಂದು ವ್ಯಕ್ತಿ ಆಗಲಿ, ಒಂದು ಯಾವುದೇ ಒಂದು ಮಾರ್ಗ ಆಗಲಿ, ಯಾವುದೇ ಒಂದು ಉಪಾಯವನ್ನು ಯಾವ ರೀತಿ ಸೂಚಿಸಿರು, ಯಾವ ರೀತಿ ನಮ್ಮ ಅವ್ರನ್ನ ಕೈ ಹಿಡಿದ್ರೆ ಮೇಲೆ ಎತ್ತಿರು, ಅದನ್ನು ನೀವು ವಿಚಾರ ಮಾಡ್ರಿ. ಆ ನಂತರ ಯಾವ ರೀತಿ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಚಮತ್ಕಾರ ಅಂತೂ ನಾವು ಯಾವಾಗ ಆಗ್ತಿತ್ತು ಅಂದ್ರೆ ನಾವು ಪೂರ್ಣ ಸ್ವಾಮಿ ಮಹಾರಾಜರ ಶರಣ ಹೋದಾಗತನ ನಿಮ್ಗೆ ಹೇಳ್ಕದೇನೆ. ಆದ್ರೆ ಚಮತ್ಕಾರ ಆಗ್ಬೇಕಾದ್ರೆ ಆ ರೀತಿ ನಾವು ಸೇವೆಯನ್ನು ಮಾಡ್ಬೇಕು. ಆ ರೀತಿ ಸ್ವಾಮಿ ಮಹಾರಾಜರ ನಮ್ಮ ಶರೀರ ಏನಿರ್ತೈತಿ ಆ ರೀತಿ ನಾವು ಅಲ್ಲಿ ಸ್ವಾಮಿ ಮಹಾರಾಜರ ಮುಂದೆ ಅಷ್ಟು ಕೆಲಸ ಅಷ್ಟು ಕಷ್ಟಪಡ್ಬೇಕಾಗ್ತೈತಿ. ಕಷ್ಟಪಡ್ಬೇಕಂದ್ರೆ ಏನು ದೊಡ್ಡ ದೊಡ್ಡ ಕಲ್ಲೆಲ್ಲ ಎತ್ತಿಡೋದಲ್ಲ, ಸೇವೆದಿಂದ ಅಷ್ಟು ಕಷ್ಟಪಡ್ಬೇಕಾಗ್ತೈತಿ. ಸೇವೆದಿಂದ ಅಷ್ಟು ನಾವು ಸ್ವಾಮಿ ಮಹಾರಾಜರನ್ನ ಹೊಲಿಸ್ಕೋಬೇಕಾಗ್ತದೆ. ಸ್ವಾಮಿ ಸೇವೆ ಮಾರ್ಗದಾಗ ಅತ್ಯಂತ ಸರಳ ಮಾರ್ಗ ಸ್ವಾಮಿ ಮಹಾರಾಜರಿಗೆ ಹತ್ತಿರ ಆಗೋದಂದ್ರೆ ಸೇವೆ. ₹1 ಖರ್ಚಿಲ್ದ ಮಾಡುವಂಥ ಸರಳ ಸೇವೆಗಳನ್ನ ನಾವು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋದೈತಿ. ಹಾಗಾಗಿ ಈ ರೀತಿ ಅವ್ರು ನಮ್ಮ ಎಷ್ಟು ಸಲ ನಮ್ಮನ್ನ ಕೈ ಹಿಡಿದ ಮೇಲೆ ಇರ್ತಿದ್ರು, ಎಷ್ಟೇ ಸಮಸ್ಯೆ ಬಂದರೂ ಆ ಸಮಸ್ಯೆದಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದ, ಒಂದು ಸಣ್ಣ ಗಾಯ ಆಗದು ಕೂಡ ನಮ್ಮನ್ನ ಯಾವ ರೀತಿ ಆ ಸಮಸ್ಯೆದಿಂದ ಬಾಜುಕ್ ಮಾಡಿದಾರ ಅಥವಾ ಹೊರಗೆ ತೆಗೆದಾರು. ಎಷ್ಟೋ ಸಲ ನಮ್ಗೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಆಸೆಯನ್ನು ಬಿಟ್ಕೊಡ್ತಿರ್ತಾವೆ. ಆದರೆ ಎಲ್ಲಿಂದನೂ ಒಂದು ಆಶಾಕಿರಣ ಬಂದ, ಎಲ್ಲಿಂದನೂ ಒಂದು ಸ್ಫೂರ್ತಿ ಬಂದ ಆ ಸಮಸ್ಯೆದಾಗ ಸ್ವಾಮಿ ಮಹಾರಾಜರ ನಮ್ಗೆ ಅನುಭೂತಿಯನ್ನು ಕೊಟ್ಟಿರ್ತಾರೆ. विभूती सहे ध्यानाच तीर्थ स्वामीच हे पंचप्राणामृतात हे तीर्थ गे आटवीरे प्रचिती न सोडी ಸ್ವಾಮಿ ಜಯ ಗೆ ಹಾತಿ. ಅಂದ್ರೆ ವಿಭೂತಿ ಅಂದ್ರೆ ನಾವು ಸ್ವಾಮಿ ಮಹಾರಾಜರ ಮುಂದೆ ಸೇವೆಯನ್ನು ಮಾಡಿರ್ತೇವೆ. ಸ್ವಾಮಿ ಮಹಾರಾಜರ ವಿಭೂತಿ ಅನ್ನೋದನ್ನ ಅಲ್ಲಿ ಕೇಂದ್ರದಾಗ ಸಿಗುವಂಥ ಪ್ರಸಾದ ಏನಿರುತ್ತಲ್ಲ ಆ ಪ್ರಸಾದದ ಅಷ್ಟು ಶಕ್ತಿ ಇದೆ. ಯಾವಾಗೂ ಅನಾರೋಗ್ಯ ಸಮಸ್ಯೆ ತಂದು ತಾರಕ ಮಂತ್ರದ ತೀರ್ಥನ ತಗೋತಿರ್ತೇವೆ. ತಾರಕ ಮಂತ್ರದ ವಿಭೂತಿ ಅಂದ್ರೆ ನಾವು ತಾರಕ ಮಂತ್ರ ಹೇಳುವಾಗ ಹಚ್ಚಿಂತ ಉದ್ಬತ್ತಿ ಆಗಲಿ ಧೂಪದಾಗಲಿ ಆ ವಿಭೂತಿಯನ್ನು ನಾವು ಹನಿಗೆ ಹಚ್ಚಿದ್ದು ಅಂದ್ರೆ ಒಂದು ರೀತಿ ಮೈಯೆಲ್ಲ ಸಕಾರಾತ್ಮಕ ಊರ್ಜಾ ಅನ್ನೋದು ನಮ್ಗೆ ನಿರ್ಮಾಣ ಆಗ್ತೈತಿ. ಆ ವಿಭೂತಿಯಾಗ ಅಷ್ಟು ಶಕ್ತಿ ಐತೆ ಅಂದ್ರೆ ಆ ತಾರಕ ಮಂತ್ರದ ತೀರ್ಥದಾಗ ಎಷ್ಟು ಶಕ್ತಿ ಐತಿ ವಿಚಾರ ಮಾಡ್ರಿ ನೀವು. ಎಷ್ಟು ಪಾಸಿಟಿವ್ ಎನರ್ಜಿ ಐತಿ. ಆ ತಾರಕ ಮಂತ್ರ ತೀರ್ಥಗ್ರಹಣದಿಂದ ನಮ್ಮ ಶರೀರದಾಗಿರುವಂಥ ಎಲ್ಲ ವ್ಯಾಧಿಗಳು ಕೂಡ ನಷ್ಟ ಆಗಿ ನಾವು ಒಂದು ರೀತಿ ಆರೋಗ್ಯವಂತರಾಗ್ತೇವೆ. ನಾವು ಎಷ್ಟೋ ಜನರನ್ನ ಹೇಳ್ತಿರ್ತಾನೆ ತಾರಕ ಮಂತ್ರದ ತೀರ್ಥ ತಗೋರಿ ಆರೋಗ್ಯ ಸಮಸ್ಯೆ ಇತ್ತಂದ್ರೆ. ಯಾಕಂದ್ರೆ ತಾರಕ ಮಂತ್ರದ ತೀರ್ಥ ಅನುಭವಗಳ ಸಿದ್ಧ ಇದಾವೆ. ಆ ರೀತಿ ತಾರಕ ಮಂತ್ರ ತೀರ್ಥ 11 ಸಲ ಹೇಳ್ರಿ, 21 ಸಲ ಹೇಳ್ರಿ. ಆ ತೀರ್ಥವನ್ನು ನೀವು ಪ್ರತಿಯೊಬ್ಬರು ಮನ್ಯಾಗ ಪ್ರತಿನಿತ್ಯ ತಗೋರಿ. ನಮ್ಮ ಮನ್ಯಾಗ ಎಲ್ಲ ಕಡೆ ಟಾಯ್ಲೆಟ ಬಾತ್ರೂಮ ಬಿಟ್ಟು ಎಲ್ಲ ಕಡೆ ಸಿಂಪಡಿಸಿರುತ್ತೆ ಹೇಳ್ತಿರ್ತಾನೆ. ಯಾಕಂದ್ರೆ ಆ ತಾರಕ ಮಂತ್ರ ತೀರ್ಥದಾಗ ಅಷ್ಟು ಒಂದು ಶಕ್ತಿ ಐತಿ. ಒಂದು ಅದು ಸ್ವಾಮಿ ಮಹಾರಾಜರು ನೀಡಿದಂಥ ಒಂದು ಮಂತ್ರದಿಂದ ಅಭಿಮಂತ್ರಿತ ಆಗಿರ್ತಂಥ ಪರಿಶುದ್ಧವಾದ ಪವಿತ್ರವಾದ ಒಂದು ತೀರ್ಥ ಆಗಿರ್ತದೆ. ಆ ತೀರ್ಥವನ್ನು ನಾವು ತೊಗೊಂಡು ಅಂದ್ರೆ ನಮ್ಮ ಮನಸ್ಸು ನಮ್ಮ ಶರೀರ ಯಾವ ಲೆವೆಲ್ಗೆ ಒಂದು ಸಕಾರಾತ್ಮಕದಿಂದ ತುಂಬಿರ್ತೈತಿ. ಪ್ರತಿದಿನ ನಾವು ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ಬೋದು. ಹಾಗಾಗಿ ಪ್ರತಿನಿತ್ಯ ನಾವು ತಾರಕ ಮಂತ್ರದ ನೋಡ್ರಿ, ಯಾವುದೇ ಸ್ವಾಮಿ ಮಹಾರಾಜರು ಪ್ರತಿನಿತ್ಯ ಬೆಳಿಗ್ಗೆ ಸೇವೆ ಮಾಡ್ಕೊಂಡಿಲ್ಲ, ತಾರಕ ಮಂತ್ರದ ಸೇವೆ ಮಾಡ್ರಿ. ನೀವು ಒಂದು ವಿಭೂತಿ ಒಂದು ಹಚ್ಚಿ ಒಂದು ಸಣ್ಣ ಒದ್ಬತ್ತೆ ಹಚ್ಚಿಟ್ಟ ಸ್ವಾಮಿ ಮಹಾರಾಜರ ಮುಂದೆ ಒಂದು ಸಣ್ಣ ಗ್ಲಾಸ್ದಾಗ ನೀರು ತೊಗೊಂಡ ತಾರಕ ಮಂತ್ರವನ್ನು ಹೇಳ್ಕೊತವ್ರಿ. ನಿಮ್ಮ ಸ್ಟಾರ್ಟಿಂಗ್ ಬರ್ದಿಲ್ಲ ಅಂದ್ರೆ ತಾರಕ ಮಂತ್ರ ಯೂಟ್ಯೂಬ್ದಾಗ ಹಚ್ಚಿ ಕೇಳ್ರಿ. ಆನಂತರ ತಾರಕ ಮಂತ್ರ ಕನ್ನಡದಾಗ ಬರ್ಕೊಂಡ ಎಷ್ಟೋ ಸಲ ನಾವು ಕಮ್ಯುನಿಟಿ ಫಸ್ಟ್ ಕಡೆ ತಾರಕ ಮಂತ್ರವನ್ನು ಹಾಕಿನ ಅದನ್ನ ಬರ್ಕೊಂಡು ಅನಕ್ಕೆ ಹೈಟ್ ಮಾಡ್ರಿ ಅಂತ 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 ಅದ್ರ ಪ್ರಚಿತಿಗಳು ನಿಮಗೆ ಬರ್ತಿರ್ತಾವೆ. ಅಂತ ಅಂತ ಆ ತಾರಕ ಮಂತ್ರ ಉಚ್ಚಾರ ಮಾಡೋದ್ರಿಂದ ನಮ್ಮನ್ನ ಒಂದು ರೀತಿ ಊರ್ಜಾನ ಯಾವ ರೀತಿ ನಿರ್ಮಾಣ ಆಗ್ತೈತಿ ಅಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ವಾತಾವರಣ ಸಕಾರಾತ್ಮಕ ಆಗ್ತೈತಿ. ವಾತಾವರಣ ನಾವು ವಿಚಾರ ಮಾಡುವಂಥ ದೃಷ್ಟಿಕೋನ ಯಾವಾಗೋ ಒಂದೊಂದ್ಸಲ ನಾವು ಡಿಪ್ರೆಷನ್ದಾಗ ಅಥವಾ ಕೆಲವೊಂದ್ಸಲ ಅನಿಸ್ತೈತಿ ಏನೋ ನಮ್ಮಿಂದ ನಮ್ಮ ಸುತ್ತಮುತ್ತ ಇರೋ ಅಥವಾ ನಮ್ಮ ಆತ್ಮೀಯರಿಂದ ನಮ್ಗೆ ಒಂದು ರೀತಿ ಮನಸ್ಸಿಗೆ ನೋವಾದಾಗ ಯಾರನ್ನೂ ನಂಬಪ್ಪ ಏನೋ ಬೇಡ, ಮನಸ್ಸಿಗೆ ಒಂದು ರೀತಿ ದುಃಖ ಆಗಿರ್ತೈತಿ. ಒಬ್ಬರೇ ಇರ್ಬೇಕು ಅನಿಸಿದಾಗ ಅವಾಗ ಒಬ್ಬರೇ ಇದ್ದು ಅಂದ್ರೆ ಭಾಳ ವಿಚಾರಗಳು ನೆಗೆಟಿವ್ ವಿಚಾರಗಳು ಬರ್ತಿರ್ತಾವೆ, ಏನೇನೋ ವಿಚಾರಗಳು ಬರ್ತಾವೆ. ಆ ಟೈಮ್ದಾಗ ತಾರಕ ಮಂತ್ರವನ್ನು ಹಚ್ಚಿಕೆ ಹೇಳ್ರಿ. ಯಾವ ರೀತಿ ನಿಮ್ಗೆ ಒಂದು ರೀತಿ ಅನುಭವ ಬರ್ತೈತಿ, ಯಾವ ರೀತಿ ನಿಮ್ಮ ಮನಸ್ಸಿನಾಗ ವಿಚಾರಗಳು ಬದಲಾವಣೆ ಆತವು ಅನ್ನೋದ. ಈ ತಾರಕ ಮಂತ್ರ ಎಷ್ಟೈತ್ಲ, ಈ ತಾರಕ ಮಂತ್ರ ಇಷ್ಟು ಪ್ರಭಾವ ಐತಿನ ಎಲ್ಲರಿಗೂ ಹೇಳೋದಿಷ್ಟೇ. ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ಕೂಡಲೇ ನಾವು ರಾಜಕಾರಣ ನೋಡ್ತೇವೆ, ನ್ಯೂಸ್ ಪೇಪರ್ ನೋಡ್ತೇವೆ, ಫೇಸ್ಬುಕ್ ನೋಡ್ತೇವೆ. ಇದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ತಾರಕ ಮಂತ್ರವನ್ನು ಹಚ್ಚಿಡ್ರಿ ನಿಮ್ಮ ಮನ್ಯಾಗ. ಸ್ಟಾರ್ಟಿಂಗ್ ನಮ್ಗೆ ಹೆಂಗೆ ಅನಿಸ್ತೈತಿ ಕೇಳಬೇಕಾದ್ರೆ ಒಂಥರ ಏನೋ ಇದು ಹೊಸದು ಕೇಳ್ಕದಾನೆ. ಆದ್ರೆ ಅದನ್ನು ಕೇಳ್ತಾ 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 ಯಾವ ರೀತಿ ನಾವು ತಾರಕ ಮಂತ್ರದಾಗ ಮಗ್ನ ಆಗ್ತೇವೆ ಅಂದ್ರೆ ಪ್ರತಿ ಒಂದಿನ ನಮ್ಗೆ ತಾರಕ ಮಂತ್ರ ಮಿಸ್ ಆಯ್ತಂದ್ರೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಿರ್ತೈತಿ. ಹಾಗಾಗಿ ಪ್ರತಿನಿತ್ಯ ತಾರಕ ಮಂತ್ರವನ್ನು ಕೇಳ್ರಿ. ನಾವು ದೇವರ ಪೂಜೆ ಮಾಡೋಕೆ ತಾರಕ ಮಂತ್ರವನ್ನು ಹೇಳ್ಬೋದು, ನಾವು ಅಡುಗೆ ಮಾಡುವಾಗ ತಾರಕ ಮಂತ್ರವನ್ನು ಹೇಳಿ. ತಾರಕ ಮಂತ್ರಕ್ಕೆ ಅಷ್ಟು ಶಕ್ತಿ ಐತೆ. ಆ ತಾರಕ ಮಂತ್ರದಿಂದ
ನಮ್ಮಲ್ಲೇ ಒಂದು ಸಕಾರಾತ್ಮಕ ನಾವು ಏನೋ ವಿಚಾರಗಳಿದ್ರು ನಾವು ಅಡುಗೆ ಅದು ಮಾಡುವಾಗ ಎಷ್ಟೋ ವಿಚಾರಗಳು ಮಾಡ್ತಾರೆ. ಅದ್ರ ಪಾಲ ನಾಮಸ್ಮರಣೆಯನ್ನು ಮಾಡೋನು, ತಾರಕ ಮಂತ್ರವನ್ನು ಹೇಳೋನು. ಆ ನಂತರ ಈ ತಾರಕ ಮಂತ್ರದ ಜರ್ನಿ ಇಲ್ಲ ನೀವೆಲ್ಲರೂ ಸ್ಟಾರ್ಟ್ ಮಾಡಿರುತ್ತೆ ನಾನು ನಿಮ್ಗೆ ಹೇಳ್ತಾನೆ. ಯಾಕಂದ್ರೆ ಪ್ರತಿನಿತ್ಯ ನಾವು ನಿತ್ಯ ಸೇವೆಯನ್ನು ಮಾಡ್ತಿದ್ದೆ, ಅದ್ರ ಜೊತೆಗೆ ತಾರಕ ಮಂತ್ರವನ್ನು ಆ್ಯಡ್ ಮಾಡ್ಕೊರಿ. 5 ಸಲ 1 ಸಲ ನಿಮ್ಗೆ ಹೆಂಗೆ ಟೈಮ್ ಆಗ್ತಿಲ್ಲ ಆ ರೀತಿ ತಾರಕ ಮಂತ್ರವನ್ನು ಕಣ್ಣು ಮುಚ್ಚಿ ನಮ್ಮ ಕಣ್ಣು ಮುಚ್ಚೋದಂದ್ರೆ ಸ್ವಾಮಿ ಮಹಾರಾಜರ ಫೋಟೋ ನಮ್ಮ ಮುಂದೆ ಬರಬೇಕು. ಆ ರೀತಿ ನಾವು ಸ್ವಾಮಿ ಮಹಾರಾಜರನ್ನ ಸ್ಮರಣೆ ಮಾಡ್ಬೇಕು. ಆ ನಂತರ ತಾರಕ ಮಂತ್ರ ಅನ್ಬೇಕು. ಯಾವುದೂ ಶಬ್ದಗಳು ನಮ್ಮ ಕಿವಿ ಮೇಲೆ ಬೀಳಬಾರ್ದು. ನಾ ತಾರಕ ಮಂತ್ರ ಅನ್ಕದನೋ ತಾರಕ ಮಂತ್ರದ ಶಬ್ದ ಮಾತ್ರ ನನ್ನ ಕಿವಿ ಕೇಳಿಸ್ಕೊತೈತಿ. ಈ ರೀತಿ ನೀವು ಅನ್ಕತ್ತೀರಂದ್ರೆ ಎಷ್ಟು ಅನುಭವಗಳು ಎಷ್ಟು ಪ್ರಚೋದಿಗಳು ನಿಮ್ಗೆ ಎಲ್ಲರಿಗೂ ಬರ್ತಾವೆ. ನೀವು ಕೂಡ ನಂಗೆ ಕಮೆಂಟ್ ಮಾಡಿ ಹಾಕ್ತೀರಿ. ಇನ್ನು ಕೊನೆಯದಾಗಿ ಒಂದು ಸಲ ತಾರಕ ಮಂತ್ರವನ್ನು ಹೇಳಿ ನಿಮ್ಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕದನು. ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಬಳಪಾಟಿಸಿ ಅಥಗೆ ಅವಧೂತ ಹೇ ಸ್ಮರಣಗಾಮಿ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ ತಿತೆ ಸ್ವಾಮಿ ಪಾಯ ತಿತೆ ನ್ಯೂನ ಕಾಯ ಸ್ವಹೇ ಭಕ್ತ ಪ್ರಾರಬ್ಧ ಗಡವಿ ಹಿಮಾಯ ಆಜ್ಞೆ ವಿನ ಕಾಳಹೀನನೇ ತ್ಯಾಲ ಪರಲೋಕಿಹೀನ ಭೀತಿ ತ್ರಿಯಾಲ ಉಗಿಸಿ ಭೀತೋಸಿ ಬಯಹೇ ಪಡುವುದೇ ಜವಳಿ ಉಬಿ ಸ್ವಾಮಿ ಶಕ್ತಿ ಕಳುವುದೇ ಜಗಿ ಜನ್ಮ ಮೃತ್ಯು ಅಸೆ ಕೇಳ त्यांचा नकोवा बरूतू असे बाळ त्यांचा खरा होई जागा श्रद्धे सहित कसा होस त्यावी न तू स्वामी भक्त कितीदा दिले बोल त्यांनीच हात नकोडग मगू स्वामी देतील साथ विभूती नमन नाम ध्यानात तीर्थ स्वामीचे हे पंच प्राणामृतात हे तीर्थ गेयाट वीरे प्रचिती न सोडी स्वामी जय घे हाती न सोडी स्वामी जय गे हाती न सोडी स्वामी जय गे ಹಾತಿ. ಯಾವ ರೀತಿ ಅಂದ್ರೆ ತಾರಕ ಮಂತ್ರನ ಹೇಳ್ಕತ್ರ ಅಂದ್ರೆ ಆ ತಾರಕ ಮಂತ್ರನ ಬಂದ್ ಮಾಡಬಾರ್ದ, ಕಂಟಿನ್ಯೂ ಹೇಳ್ತಾ ಇರ್ಬೇಕು ಅನ್ನೋ ಅನಿಸ್ತಿರ್ತೈತಿ. ಅದು ಲೈನ್ ಯಾವ ಬರೀ ಇರೋದು 5 ಪ್ಯಾರಾಗ್ರಾಫ್ ಅದೈತಿ. ಒಂದು 5 ನಿಮಿಷ ಹತ್ತಿಲ್ಲ, ನಮ್ಗೊಂದು 2 ನಿಮಿಷ ಅಷ್ಟ. ಆ ತಾರಕ ಮಂತ್ರದಾಗ ಇಷ್ಟು ನಂಗೆ ಸಿಗ್ತಾ ಇಲ್ಲ. ಈಗ ನಾನು ನಿಮ್ಗೆ ಹೇಳ್ಕತ್ರ ಭೀ ಕಣ್ಣು ಮುಚ್ಚಿನ ಸ್ವಾಮಿ ಮಹಾರಾಜರು ನನ್ನ ಮುಂದಿದ್ದಾರೆ ಅನ್ನೋ ಒಂದು ಇಮ್ಯಾಜಿನ್. ಸ್ವಾಮಿ ಮಹಾರಾಜರು ನಾವು ಯಾವ ರೀತಿ ನೋಡ್ತೀವಲ್ಲ ಆ ರೀತಿ ನಮ್ಗೆ ಕಾಣ್ತಿರ್ತಾರೆ. ಹಾಗಾಗಿ ಸ್ವಾಮಿ ಮಹಾರಾಜರ ಒಂದು ಫೋಟೋ ಇಮ್ಯಾಜಿನ್ ಆಗ್ತೈತಿ. ಆ ಸ್ವಾಮಿ ಮಹಾರಾಜರು ನಾವು ಆರತಿ ಮಾಡ್ಕೋದೇವು ಅನ್ನೋದು ಈ ರೀತಿ ಇಮ್ಯಾಜಿನ್ ಆಗ್ತೈತಿ. ಹಾಗಾಗಿ ಪ್ರತಿಯೊಬ್ಬರಿಗೆ ನಾವು ವಿನಂತಿ ಮಾಡ್ಕೋದೇನೆಂದ್ರೆ ಸ್ವಾಮಿ ಮಹಾರಾಜರ ತಾರಕ ಮಂತ್ರದ ಸೇವೆನ ಆರಂಭ ಮಾಡಿರಿ. ಇಷ್ಟ ನಾನು ನಿಮ್ಗೆ ಹೇಳ್ಕೋದ. ನೀವೇ ನನಗೆ ಕಮೆಂಟ್ ಮಾಡಿ ಹಾಕ್ತೀರಿ, ಅಕ್ಕ ತಾರಕ ಮಂತ್ರದಿಂದ ನಾನು ಈ ಕೆಲಸ ಆಯಿತು, ಅಕ್ಕ ತಾರಕ ಮಂತ್ರದಿಂದ ನನ್ನ ಮನಸ್ಸಾಗಿ ಎಷ್ಟೋ ಇದ್ದ ಸಮಸ್ಯೆಗಳಿಗೆ ಉತ್ತರಗಳು ಸಿಕ್ಕಿದಾವೆ ಅನ್ನೋದು ನೀವೇ ನನ್ನ ಕಮೆಂಟ್ ಮೂಲಕ ಹಾಕ್ತೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಪ್ರತಿಯೊಬ್ಬರು ಕೂಡ ಸ್ವಾಮಿ ಭಕ್ತರಿಗೆ ಶೇರ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಮುಂದಿನ ಹೊಸ ವಿಡಿಯೋದಾಗ ನಿಮ್ಮ ಜೊತೆ ಬರ್ತೇನೋ. ನಿಮ್ಗೆ ಯಾವ ಸೇವೆ ಬಗ್ಗೆ ತಿಳ್ಕೋದೈತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಶ್ರೀ ಸ್ವಾಮಿ ಸಮರ್ಥ.